ಏನ್ ಹೇಳಕ್ ಇಷ್ಟಪಡ್ತೀರಾ? ಯಾವ ತರ ಪ್ರತಿಭಟನೆ? ನಾನು ವೀರ್ ಕುಮಾರ್ ಗಡಾಗ್, ಕರ್ನಾಟಕ NEC ಕಾರ್ಯಾಧ್ಯಕ್ಷ. ನಾನು ಇವತ್ತಿನ ದಿವಸ CBT ಮೀಟಿಂಗ್ 11-12 ನಡೀತದೆ ಅಂತ ಹೇಳಿ ಇಲ್ಲಿ ನಾವು ಪ್ರತಿಭಟನೆ ಮಾಡೋಣ ಅಂತ ಹೇಳಿ ನಮ್ಮ ಕಮಾಂಡರ್ ಅಶೋಕ್ ರಾವತ್ ಅವರ ನೇತೃತ್ವದಲ್ಲಿ ನಾವಿಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡು ಇಲ್ಲಿ ಹಮ್ಮಿಕೊಂಡ ತಕ್ಷಣ ಸರ್ಕಾರ ಮತ್ತು EPF ಅಧಿಕಾರಿಗಳು ಈ ಮೀಟಿಂಗ್ ಅನ್ನ ದಿಲ್ಲಿಗೆ ಶಿಫ್ಟ್ ಮಾಡಿಕೊಂಡ್ರು. ನಾವು ಪ್ರತಿಭಟನೆ ಮಾಡಿ ಅವ್ರಿಗೆ ತೊಂದರೆ ಕೊಡ್ತೇವೆ ಅಂತ ಅವ್ರು ಅನ್ಕೊಂಡು ಇವ್ರಿಗೆ ನಮ್ಮ ಮಾತಾಡ್ಲಿಕ್ಕೆ ಬಾಯಿ ಇಲ್ಲ ಅಂತ ಹೇಳಿ ಅವ್ರು ತಪ್ಪಿಸ್ಕೊಂಡು ದಿಲ್ಲಿಗೆ ಹೋಗಿದ್ದಾರೆ. ನಮ್ಮ ರಾಷ್ಟ್ರೀಯ ಸಂಘರ್ಷ ಸಮಿತಿ ಬರೀ ಬೆಂಗಳೂರಲ್ಲಿಲ್ಲ, ಬರೀ ದಿಲ್ಲಿನಲ್ಲಿಲ್ಲ, ದೇಶದ 20 ರಾಜ್ಯಗಳಲ್ಲಿ ಸಂಘಟನೆ ಆಗಿದೆ, 4 ಟೆರಿಟರಿಗಳಲ್ಲಿ ಸಂಘಟನೆ ಇದೆ. ನಾವು CBT ಅವರು ಎಲ್ಲೇ ಹೋಗಿ ಸೇರ್ಕೊಂಡ್ರು ಅವ್ರ ಭಾಗದಲ್ಲಿ ಹೋಗಿ ನಾವು ಹೋರಾಟ ಮಾಡುವಂತ ಶಕ್ತಿ ಬೆಳೆಸ್ಕೊಂಡಿದ್ದೇವೆ. ನಾವು ಖಂಡಿತವಾಗಿಯೂ 13ನೇ ತಾರೀಕಿನ ದಿವಸ ಉತ್ತರ ಭಾರತದವರು ಎಲ್ಲ ರಾಜ್ಯದಿಂದ ಅಲ್ಲಿ ಪ್ರತಿಭಟನೆ ಮಾಡ್ತಾರೆ. ಆಮೇಲೆ ಬೆಂಗಳೂರಲ್ಲಿ ಇವತ್ತಿನ ದಿವಸ ದಕ್ಷಿಣ ಭಾರತದ ಎಲ್ಲಾ ರಾಜ್ಯಗಳಲ್ಲಿ ಪ್ರತಿಭಟನೆಗೆ ಭಾಗವಹಿಸಿವೆ. ಸುಮಾರು 5,000 ಜನ ಸೇರ್ಕೊಂಡಿದ್ದಾರೆ ಇವತ್ತಿನ ದಿವಸ. ಇಲ್ಲಿ ನಮ್ಮ ಕಮಾಂಡರ್ ಅಶೋಕ್ ರಾವತ್ ಅವರು ಛಲ ತೊಟ್ಟಿದ್ದಾರೆ. ನಾವು ಬಡ ಪಿಂಚಣಿದಾರರಿಗೆ ನ್ಯಾಯ ಕೊಡಿಸಬೇಕು ಅಂತ ಹೇಳಿ ಅವರು ಟೊಂಕ ಕಟ್ಟಿ ನಿಂತಿದ್ದಾರೆ. ಅವರು 24 ಅವರ್ಸ್ ಈ ಪಿಂಚಣಿದಾರರ ಹೋರಾಟಕ್ಕಾಗಿ ಮೀಸಲಿಟ್ಟಿದ್ದಾರೆ. ಅವರು ಪಿಂಚಣಿಗೂ ನಮ್ಮ ಪಿಂಚಣಿಗೂ ಅವರಿಗೂ ಏನು ಸಂಬಂಧ ಇಲ್ಲ ಅಂದ್ರೂ ಸಹಿತ ಅವರು ಪಿಂಚಣಿದಾರರಿಗೆ ನ್ಯಾಯ ಕೊಡಿಸಬೇಕು ಅಂತ ಹೇಳಿ ಟೊಂಕ ಕಟ್ಟಿ ನಿಂತಿದ್ದಾರೆ. ಇಡೀ ದೇಶದ ತುಂಬಾ ಅವರು ತಿರುಗಾಡಿ ಎಲ್ಲರನ್ನು ಎಚ್ಚರಿಸಿದ್ದಾರೆ, ಈ ಹೋರಾಟವನ್ನ ಜಾಗೃತಗೊಳಿಸಿದ್ದಾರೆ. ಖಂಡಿತವಾಗಿ ಅವರ ನೇತೃತ್ವದಲ್ಲಿ ನಮಗೆ ನ್ಯಾಯ ಸಿಗ್ತದೆ ಅಂತ ಹೇಳ್ತೇನೆ. ನಮ್ಮ ನಮ್ಮ ಕರ್ನಾಟಕದ ಕಣ್ಮಣಿ ರಮಾಕಾಂತ್ ನರಗುಂದ್ ಅವರು ರಾಷ್ಟ್ರೀಯ ಸಂಯೋಜಕರವರು NEC, ಅವರು ಸಹಿತ ಅವರಿಗೆ ಅನಾರೋಗ್ಯ ಪೀಡಿತರಾಗಿದ್ರು ಸಹಿತ, ಕ್ಯಾನ್ಸರ್ ಪೀಡಿತರಾಗಿದ್ರು ಸಹಿತ ಅವರು ಇಡೀ ದೇಶದ ಸುತ್ತಾಡ್ತಾ ಈ ಹೋರಾಟವನ್ನ ನಮ್ಮ ಕಮಾಂಡರ್ ಅಶೋಕ್ ರಾವತ್ ಅವರ ಜೊತೆ ಹೆಗಲ್ಪಟ್ಟು ಹೋರಾಟ ಮಾಡ್ತಾ ಇದ್ದಾರೆ. ಅವರ ತ್ಯಾಗ ಇದರಿಂದ ನಮಗೆ ಜಯ ಸಿಗ್ತದೆ ಅನ್ನುವಂತ ಭರವಸೆ ನಮಗಿದೆ. ಕನಿಷ್ಠ ಪಿಂಚಣಿ 7,500 ನಮ್ಮ ಬೇಡಿಕೆ ಇದೆ. ಇವತ್ತು DA ಕೊಡಬೇಕು ಅಂತಿದೆ, ಮೆಡಿಕಲ್ ಅಲಯನ್ಸ್ ಇದೆ, ಆಮೇಲೆ ವಿಧವೆಯರಿಗೆ 100% ಪೆನ್ಷನ್ ಕೊಡ್ಬೇಕು ಅಂತಿದೆ. ನೋಡ್ರಿ, ನಮ್ಮ ದುಡ್ಡಿದೆ, ನಮ್ಮ ದುಡ್ಡಿನಿಂದ ನಮಗ್ ಪೆನ್ಷನ್ ಕೊಡ್ತಾ ಇರ್ಬೇಕಾದ್ರೆ ನಾವು ತೀರಿ ಹೋದ್ರೆ ನಮ್ಮ ಹೆಂಡತಿಗೆ ಅರ್ಧ ಪೆನ್ಷನ್ ಅಂತೆ, ಅರ್ಧ ಪೆನ್ಷನ್ ತಿಂತಾರೆ ಅವರು, ಪೂರ್ತಿ ಪೆನ್ಷನ್ ಕೊಡಲ್ಲ. ಸರ್ಕಾರದ ಪೆನ್ಷನ್ ಏನು ಯೋಜನೆ ಇರ್ತದೆ, ಅಲ್ಲಿ ಗಂಡ ಸತ್ರೆ ಹೆಂಡತಿಗೆ ಅರ್ಧ ಪೆನ್ಷನ್ ಅಂತಿದೆ, ಅವ್ರಿಗೆ ಬೇರೆ ಸರ್ಕಾರದ್ದು. ನಾವು ದುಡ್ಡು ಕಟ್ಟಿದವ್ರಿಗೆ ಪೂರ್ತಿ ಪೆನ್ಷನ್ ಕೊಡ್ಬೇಕು ಹೆಂಡತಿಗೂ. ಅದಕ್ಕೆ ನಮ್ಮ ಬೇಡಿಕೆ 100% ಪೆನ್ಷನ್ ಬರಬೇಕು ಅಂತ ಹೇಳಿ ನಾವು ಕೇಳ್ಕೊಂಡಿದ್ದೇವೆ. ಅವರಿಗೆ ಕೊಡುದಾರೆ ನಮಗೂ ಅರ್ಧನೇ ಕರ್ನಾಟಕದ ಎಲ್ಲಾ ಜಿಲ್ಲಾದಿಂದ ಬಂದಿದ್ದೇವೆ. ಎಲ್ಲಾ ಜಿಲ್ಲಾಧ್ಯಕ್ಷರು ಇವತ್ತಿನ ಇಷ್ಟೊತ್ತನ ಮಾತಾಡಿದ್ರು, ಭಾಷಣ ಮಾಡಿದ್ರು, ಎಲ್ಲರೂ ತಮ್ಮ ವಿಚಾರವನ್ನ ಇಟ್ಟರು. ಆಮೇಲೆ ಇನ್ನು ನಮ್ಮ ರಾಷ್ಟ್ರೀಯ ಮುಖಂಡರು ಎಲ್ಲ ಮಾತಾಡೋರು ಇದ್ದಾರೆ, ಎಲ್ಲರೂ ಮಾತಾಡ್ತಾರೆ. ನಮ್ದು ಎಲ್ಲರದು ಒಂದೇ ಕೂಗು, ನಮ್ಮ ಪಿಂಚಣಿ ಬೇಡಿಕೆ ಈಡೇರಲೇಬೇಕು, ಇಲ್ಲ ಅಂದ್ರೆ ಈ ಸರ್ಕಾರವನ್ನ ನಡುಗಿಸ್ತೇವೆ ಅಂತ ಹೇಳ್ತೇವೆ. ನಾವೆಲ್ಲರೂ ಹಿರಿಯರಿದ್ದೇವೆ, ನಮ್ಮ ಮಕ್ಕಳಿದ್ದಾರೆ, ಮೊಮ್ಮಕ್ಕಳಿದ್ದಾರೆ. ನಾವು ಎಲ್ಲರಿಂದ ಈ ಸರ್ಕಾರವನ್ನ ಧಿಕ್ಕರಿಸಿ ಈ ಸರ್ಕಾರಕ್ಕೆ ನಾವು ತೊಂದರೆ ಕೊಡ್ತೇವೆ ಮುಂದೆ ಅಂತ ಹೇಳಿ ನಾವು ಹೇಳ್ತೇವೆ. ರಾಷ್ಟ್ರೀಯ ಸಂಘರ್ಷ ಸಮಿತಿಗೆ, ಕಮಾಂಡರ್ ಅಶೋಕ್ ರಾವತ್ ಅವರಿಗೆ, ರಮಾಕಾಂತ್ ನರಗುಂದ್ ಅವರಿಗೆ ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಬೇಕೇ ಬೇಕು ನ್ಯಾಯ, ಬೇಕೇ ಬೇಕು ನ್ಯಾಯ, NEC ಕರ್ನಾಟಕಕ್ಕೆ ಜಯವಾಗಲಿ, 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 ಜಯವಾಗಲಿ. ವೇದಿಕೆ ಮೇಲೆ ಆಸೀನರಾಗಿದ್ದ ಅಧ್ಯಕ್ಷರೇ, ಈಗ ಇಲ್ಲಿ ಎಲ್ಲರೂ ಪ್ರತಿಯೊಬ್ಬರು ಮಾತಾಡಿದ್ದಾರೆ. ನಾವು ನಿಮಗೆ ಸಪೋರ್ಟ್ ಕೊಡ್ತೀವಿ, ಏನ್ ಬೇಕಾದ್ರೂ ಕೊಡ್ತೀವಿ ಅಂತ ಹೇಳಿ ಎಲ್ಲರೂ ಮಾತಾಡಿದಾರೆ. ನಾವು ಕೂಡ ಅದೇ ರೀತಿಯಾಗಿ ನಿಮ್ಗೆ ಏನು ಹೆಲ್ಪ್ ಬೇಕು ನಾವು ಕೊಡ್ತೀವಿ. ಒಂದನೇದು. ಎರಡನೇದು ಏನಂದ್ರೆ, ನಾವು ಈಗ ಒಂದು 10-15 ಸಲ ನಾವು ದಿಲ್ಲಿಗೆ ಹೋಗಿ ಬಂದಿವಿ. ಎಲ್ಲಾ ಇವರಿಗೆ ಸಂಸತ್ತರಿಗೆ ರೂಮಿಗೆ ಹೋಗಿ ನಾವು